30-35 ವರ್ಷದಿಂದ ನಮ್ಮೆಲ್ಲ ಸ್ನೇಹಿತರು ಹಿತೈಷಿಗಳು ನಮ್ಮ ಮನೆಯವರು ಎಲ್ಲರೂ ಒತ್ತಾಯದಿಂದ ಪ್ರತಿ ವರ್ಷ ನಾವೆಲ್ಲ ಸೇರ್ತೀವಿ. ಅದರಿಂದ ಈ ಹುಟ್ಟುಹಬ್ಬ ಆಚರಿಸೋ ನೆಪದಲ್ಲಾದರೂ ಹಳಬರೆಲ್ಲ ಸೇರಬೇಕು ಅನ್ನೋ ಆ ಒಂದು ಉದ್ದೇಶದಿಂದ ಈ ಒಂದು ಹುಟ್ಟುಹಬ್ಬನ ನಾವು ಸರಳವಾಗಿ ಪ್ರಾರಂಭ ಮಾಡಿದ್ದು ಇವತ್ತು ಅದ್ಧೂರಿಯಾಗಿ ಆಗೋಂಗಾಗಿದೆ. ನಮ್ಮ ಎಲ್ಲ ಸ್ನೇಹಿತರು ಹಿತೈಷಿಗಳು ಅಭಿಮಾನಿಗಳು ಅವರೇ ಎಲ್ಲ ಹೆಚ್ಚಾಗಿ ಮುತುವರ್ಜಿ ವಹಿಸಿ ಹಗಲು ರಾತ್ರಿ ಪಾಪ ಎಲ್ಲ ಅವರೇ ಓಡಾಡಿಕೆ ಈ ಒಂದು ಹುಟ್ಟುಹಬ್ಬನ ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ. ಮತ್ತು ನಮಗೆ ಹುಟ್ಟುಹಬ್ಬ ಆಚರಿಸ್ಬೇಕು ಅನ್ನೋದು ಒಂದು ನೆಪ ಅಷ್ಟೇ. ನನಗೆ ಹುಟ್ಟುಹಬ್ಬ ಆಚರಿಸ್ಕೋಬೇಕು ಅನ್ನೋದು ಏನಿಲ್ಲ. ಕೆಲವು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಇದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಮತ್ತು ಬೆಳಗ್ಗೆ ನಮ್ಮ ಮೂರ್ತಿರವರು ಒಂದು ಅನಾಥಾಶ್ರಮದಲ್ಲಿ ಕೆಲವು ಮಕ್ಕಳಿಗೆ ಕೇಕು ಮತ್ತು ಪ್ರಸಾದ ತಿಂಡಿ ಮತ್ತು ನಾವು ಒಂದು ಸ್ವಲ್ಪ ಧನ ಸಹಾಯ ಮಾಡಿದು. ಅದೇ ರೀತಿ ನಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದು ಇಲ್ಲಿ ಎಲ್ಲ ಸ್ನೇಹಿತರನ್ನ ಭೇಟಿ ಆಗ್ತಾಯಿದ್ದೀವಿ. ಮತ್ತು ನಾವೆಲ್ಲ ಹುಟ್ಟಿದಾಗ್ಲಿಂದ ನಾವೆಲ್ಲ ಒಂದು ರೀತಿ ಸಾಮಾಜಿಕ ಹೋರಾಟಗಾರರು. ನಾನು ಯುವ ನಾಯಕನಾಗಿ, ವಿದ್ಯಾರ್ಥಿ ನಾಯಕನಾಗಿ ಮತ್ತು ಕಾರ್ಮಿಕ ನಾಯಕನಾಗಿ, ರಾಜಕೀಯವಾಗಿ 3 ಸತಿ ನಾನು MLA ಎಲೆಕ್ಷನ್ ನಿಂತರೂ ನನಗೆ ಒಳ್ಳೆ ಮತನೇ ಕೊಟ್ಟಿದ್ದರು. ನಾನು ಅದೃಷ್ಟ ಇಲ್ಲ ಗೆಲ್ಲಲಿಕ್ಕೆ. ಅಲ್ಪ ಮತದಿಂದ ಕೂಡ ಸೋತಿದ್ದೀನಿ. ಸುಮಾರು 50,000 ಮತಗಳು ಪಡೆದಿದ್ದೀನಿ. ಹಾಗಾಗಿ ನಾವು ಮುಂಚೆಯಿಂದಲೂ ನಾವು ಯಾವುದೇ ಎಲ್ಲ ಧರ್ಮದ ಮೇಲೂ ನಂಬಿಕೆ ಇರಬೇಕಂತವರು. ನಾವು ಯಾವುದೇ ಜಾತಿ ನೋಡೋದಿಲ್ಲ. ಇಲ್ಲಿ ನಾವೆಲ್ಲ ಕುಟುಂಬದ ಥರ ಇದು. ಹಾಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶಕ್ಕೆ ಎಲ್ಲರೂ ಒಟ್ಟಾಗಿ, ಯಾಕೆಂದರೆ ಕೆಲವರು ಬರೀ ಡೋಂಗಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಿಜವಾದ ದೇಶ ಪ್ರೇಮಿಗಳನ್ನೂ ದೇಶದ್ರೋಹಿಗಳು ಅನ್ನೋ ರೀತಿಯಾಗಿದ್ದಾರೆ. ಮತ್ತು ದೇಶದ ಹೆಸರು ಮತ್ತು ಧರ್ಮದ ಹೆಸರು ಹೇಳ್ಕೊಂಡು ಇವತ್ತು ಶ್ರೀರಾಮ ಜನ್ಮಭೂಮಿಯಲ್ಲೇ ನಾವು ನೋಡಿದ್ದೀವಿ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅಂತ. ಅದರಿಂದ ನಿಜವಾಗ್ಲೂ ದೇವ್ರ ಮೇಲೆ ನಂಬಿಕೆ ಇಟ್ಟು ನಿಜವಾಗ್ಲೂ ದೇಶಭಕ್ತರಾಗಿ ನಿಜವಾಗ್ಲೂ ಜನಸೇವೆ ಮಾಡೋವಂಥವ್ರು ಗೆದ್ದು ಬರಬೇಕು. ಈತಿನ ದಿನಗಳಲ್ಲಿ ಮುಂಚೆ ನಾವು ಸ್ಲಮ್ ಅವ್ರನ್ನ ಬೈತಾಯಿದ್ರು, ಏನೋ ಎಂಡ ಸಾರಾಯಿ ಕೊಟ್ಟರೆ ಓಟ್ ಹಾಕ್ಬಿಡ್ತಾರೆ ಅಂತ. ಈಗ ಹಾಗಾಗಿಲ್ಲ. ಈಗ ಒಳ್ಳೆಯವರು ಕೂಡ ದುಡ್ಡು ತೊಗೊಳ್ಳೋ ಮಟ್ಟಕ್ಕಾಗಿದ್ದಾರೆ. ಮತ್ತು ಮುಂಚೆ ದುಡ್ಡು ಕೊಟ್ಟರೂ ಕೂಡ ಈಸ್ಕೊಂಡು ಯಾರಿಗೆ ಓಟ್ ಹಾಕಬೇಕು ಅವ್ರಿಗೆ ಓಟ್ ಹಾಕಬೇಕು. ಮತ್ತು ಜನ ಪಕ್ಷ ನೋಡ್ತಾ ಇರಲಿಲ್ಲ. ಎಲ್ಲ ಯಾರೇ ಆಗಲಿ ನಮಗೆ ನಮ್ಮವರು ಟಿಕೆಟ್ ಕೊಟ್ಟರೆ ಸಾಕು ಅವ್ರು ಗೆಲ್ಸೋಣ ಅಂತಿದ್ರು. ಆದರೆ ಈಗ ಹಣ, ಜಾತಿ ಮತ್ತು ಅವನು ಎಂಥ ಬ್ಲ್ಯಾಕ್ ಲಿಸ್ಟಲ್ಲಿದ್ದರು ಅಂಥವ್ನು ಗೆದ್ದು ಬರ್ತಾಯಿದ್ದಾನೆ. ಯಾವ ಊರಿಂದ ಯಾವ್ರಿಗೋ ಬಂದು ಮುಂಚೆ ಆಗ್ತಿರಲಿಲ್ಲ. ನಮ್ಮ ಸ್ಥಳೀಯರು ಕುಡಿ ಅಂತಾಯಿದ್ರು. ಯಾವನೇ ಬರಲಿ ಅವನಿಗೆ ಟಿಕೆಟ್ ಕೊಟ್ಟರೆ ನಾವು ಓಟ್ ಹಾಕ್ತೀವಿ ಪಾರ್ಟಿಯಲ್ಲಿ. ಅದೆಲ್ಲ ಹೋಗಬೇಕು. ನೀವು ನಿಜವಾಗ್ಲೂ ಜನಸೇವಕರನ್ನ ಗುರುತಿಸಿ ನೀವು ಎಲ್ಲ ನಮ್ಮ ಇಡೀ ದೇಶದಲ್ಲೇ ಆ ರೀತಿ ಆಗಬೇಕು. ಆ ರೀತಿ ಆದಾಗ ಮಾತ್ರ, ಯಾಕೆಂದರೆ ಇವತ್ತು ಭಾಳ ದೇಶ ಮುಂದಕ್ಕೆ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತದೆ. ಅದಕ್ಕೆ ಭಾಳಷ್ಟು ಜನ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಜನಸೇವೆ ಮಾಡೋಣ, ಈ ದೇಶ ಕಟ್ಟೋಣ ಅಂಥೇಳಿ ನನಗೆ ಇಷ್ಟೊಂದು ಅಭಿಮಾನ. ಯಾಕೆ ನಾನು ಯಾವುದೇ ಅಧಿಕಾರದಲ್ಲಿ ಇರಲಿಲ್ಲ. ನಾನು ನನ್ನ ಕೈಲಾದಾಗ ಸಣ್ಣ ಪುಟ್ಟ ಕೆಲವರು ಮಾಡಿರ್ಬೋದು. ಆದರೆ ಭಾಳಷ್ಟು ನನ್ನ ಹತ್ರ ಸಹಾಯ ತೊಗೊಂಡವರು ವಿಶ್ವಾಸ ಇಟ್ಟಿಲ್ಲ. ಏನೂ ಸಹಾಯ ತೊಗೊಳ್ಳದೇ ಇರೋ ಸ್ವಲ್ಪ ಸಹಾಯ ತೊಗೊಂಡವರು ಕೂಡ ಭಾಳ ಅಭಿಮಾನ ವಿಶ್ವಾಸ ಇಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನನಗೆ ಬಂದು ಇವತ್ತು ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ. ನನಗೆ ಅದೇ ದೊಡ್ಡ ಆಸ್ತಿ, ನನಗೆ ಅದೇ ದೊಡ್ಡ ಅಧಿಕಾರ ಅಂತ ಭಾವಿಸ್ತಾ ಅವರೆಲ್ಲರಿಗೂ ಧನ್ಯವಾದನ ಹೇಳ್ತಾ, ನಿಮಗೂ ಕೂಡ ಪತ್ರಿಕಾವ್ರಿಗೂ ಧನ್ಯವಾದನ ಹೇಳ್ತಾ ನಾನು ಇದೇ ರೀತಿ ನಿಮ್ಮೆಲ್ಲರೂ ಬೆಂಬಲ ಸಹಕಾರ ಇರಬೇಕು ಅಂತ ಬಯಸ್ತೀನಿ.